ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಶು. ಇವತ್ತು ಗಂಡು ಮಗು ಸಿಮ್ಟಮ್ಸ್ ಯಾವ ರೀತಿ ಇರುತ್ತೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಅಂತಂದರೆ ಮೊದಲನೇದಾಗಿ ಇಲ್ಲಿ ಒಂದು ನಾನು 5ರಿಂದ 10 ಸಿಮ್ಟಮ್ಸ್ನ ಹೇಳ್ತೀನಿ. ಅಂದರೆ ನನಗೆ ಯಾವ ಥರ ಸಿಮ್ಟಮ್ಸ್ ಇತ್ತು, ಬೇರೆಯವ್ರಿಗೂ ಅದೇ ರೀತಿ ಸಿಮ್ಟಮ್ಸ್ ಇತ್ತು. ಅದರಿಂದ ನಾನು ಒಂದಷ್ಟು ಜನದ ಸಿಮ್ಟಮ್ಸ್ನ ಕೇಳಿಕೊಂಡು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಕೂಡ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲನೇದಾಗಿ ಗಂಡು ಮಗು ನಮ್ಮ ಹೊಟ್ಟೆಯಲ್ಲಿ ಬೆಳವಣಿಗೆ ಆಗ್ತಾಯಿದೆ ಅಂತ ಇದ್ದರೆ ನಮ್ಮ ಮುಖ ಆಲ್ಮೋಸ್ಟ್ ತುಂಬಾ ಡ್ರೈ ಆಗ್ತಾ ಹೋಗುತ್ತೆ. ಮೊದಲನೇದಾಗಿ ತುಂಬಾ ಡ್ರೈ ಆಗ್ತಾ ಹೋಗುತ್ತೆ. ಮತ್ತು ಪಿಂಪಲ್ಸ್ ಸ್ಟಾರ್ಟ್ ಆಗುತ್ತೆ. ಹಣೆ ಮೇಲಾಗಿರ್ಬೋದು, ಅಥವಾ ಕಿವಿ ಪಕ್ಕ ಗಲ್ಲದ ಹತ್ರ ಆಗಿರ್ಬೋದು, ಅಥವಾ ಕಿವಿ ಪಕ್ಕ ಆಗಿರ್ಬೋದು, ಮತ್ತು ಕತ್ತು ಹಿಂಭಾಗ ಆಗಿರ್ಬೋದು. ಈ ಸೈಡಲ್ಲೆಲ್ಲ ನಮಗೆ ಸ್ವಲ್ಪ ಪಿಂಪಲ್ಸ್ ಆಗುತ್ತೆ ಗಂಡು ಮಗು ಹೊಟ್ಟೆಲಿ ಬೆಳೀತಾ ಇದೆ ಅಂತ ಅಂದರೆ. ಎಕ್ಸಾಂಪಲ್ಗೆ ನಮಗೆ ಪೀರಿಯಡ್ಸ್ ಆಗೋ ಟೈಮ್ ಬಂದಾಗ ಯಾವ ರೀತಿ ಪಿಂಪಲ್ಸ್ ಆಗ್ತಾ ಇರುತ್ತೆ, ಆ ರೀತಿ ಪಿಂಪಲ್ಸ್ ಆಗ್ತಾ ಇರುತ್ತೆ. ಮತ್ತು ಜಾಸ್ತಿ ಕೈ ಕಾಲು ಎಲ್ಲ ತುಂಬಾ ಡ್ರೈ ಆಗುತ್ತೆ. ಇನ್ನು ತುಟಿಯೆಲ್ಲ ತುಂಬಾ ಡ್ರೈ ಆಗುತ್ತೆ. ಮತ್ತು ಆಗಾಗ ನೀರು ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಇನ್ನು ಎರಡನೇದು ಬಂದುಬಿಟ್ಟು, ಮತ್ತು ನಿಮಗೆ ಹೊಕ್ಕಳಿಂದ ಕೆಳಗಡೆಗಾದಂಗೆ ಏನಾದರೂ ಬ್ರೌನಿಷ್ ಆಗಿ ಲೈಟಾಗಿ ಲೈನ್ ಇತ್ತು ಅಂತ ಅಂದರೆ ಅದು ಕೂಡ ಗಂಡು ಮಗು ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಅರ್ಥ. ಮತ್ತು ನೆಕ್ಸ್ಟ್ ಬಂದು ರೈಟ್ ಸೈಡ್ ಚೆಸ್ಟು ಸ್ವಲ್ಪ ಊದ್ಕೊಂಡಂಗೆ ಅನ್ನಿಸುತ್ತೆ. ಮತ್ತು ಅದು ಸ್ವಲ್ಪ ಆಗಾಗ ನೋವು ಅಂತಾನು ಅನಿಸುತ್ತೆ. ಮತ್ತು ಬೆಳವಣಿಗೆ ಆಗ್ತಾ ಆ ರೀತಿ ಅನಿಸೋ ಸಾಧ್ಯತೆಯೂ ಜಾಸ್ತಿ ಇರುತ್ತೆ ಗಂಡು ಮಗು ಹೊಟ್ಟೆಲಿ ಇದೆ ಅಂತ ಅಂದರೆ. ಮತ್ತು ಇನ್ನೊಂದು, ನಮಗೆ ಮಾರ್ನಿಂಗ್ ಟೈಮ್ ತುಂಬಾ ಕೋಪ ಬರೋದಾಗಲಿ, ಅಥವಾ ಎದ್ದೇಳೋಕ್ಕೆ ಮನಸ್ಸಾಗದೆ ಇರೋದಾಗಲಿ, ಈ ರೀತಿ ಟಯರ್ಡ್ನೆಸ್ ಫೀಲ್ ಆಗೋದಾಗಲಿ, ಈ ರೀತಿಯೂ ಆದರೂ ಕೂಡ ಗಂಡು ಮಗು ಸಾಧ್ಯತೆ ಜಾಸ್ತಿ ಇದೆ ಅಂತ ಅರ್ಥ. ಮತ್ತು ನಿಮಗೆ ಏನಾದರೂ ಗೊತ್ತಿಲ್ಲದೆ ನೀವು ಆಗಾಗ ಲೆಫ್ಟ್ ಸೈಡ್ ಮಲಗ್ತಾ ಇದ್ದೀರಾ ಅಂತ ಅಂದರೆ ಖಂಡಿತವಾಗ್ಲೂ ಅದು ಕೂಡ ಗಂಡು ಮಗು ಸಿಮ್ಟಮ್ಸೇ. ಅದು ನಿಮಗೆ ಗೊತ್ತಿರಲ್ಲ, ಲೆಫ್ಟ್ ಸೈಡ್ ಮಲಗ್ತಾ ಇರ್ತೀರಾ, ಅದು ಗೊತ್ತಾಗಲ್ಲ. ಆಗಾಗ ಮಗು ಡಿಸ್ಟರ್ಬ್ ಮಾಡುತ್ತೆ, ಮಲಗ್ತಾ ಇದ್ದಾನೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಲೆಫ್ಟ್ ಸೈಡ್ ಮಲಗಬೇಕು ಅಂತ ಅನ್ನಿಸ್ತು ಅಂತ ಅಂದರೂ ಕೂಡ ಅದು ಕೂಡ ಗಂಡು ಮಗು ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ನೀವು ಯಾವ ಸೈಡ್ ಮಲಗ್ತೀರಾ ಅಂತ. ನಿಮಗೆ ಗೊತ್ತಿಲ್ದಂಗೆ ಮಲಗ್ತೀರಾ, ಅದು ಕೂಡ ಸಾಧ್ಯತೆಗಳು ಜಾಸ್ತಿ ಇದೆ ಅಂತಲೇ ಹೇಳ್ತೀನಿ. ಇನ್ನು ನೆಕ್ಸ್ಟು, ನಾನು ಕಳೆದ ವೀಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾರ್ಟ್ ಬೀಟಿಂದ ಯಾವ ರೀತಿ ಕಂಡುಹಿಡಿಬೋದು ಅಂತ. ಅಂದರೆ 170 ಅಂದರೆ ನಮಗೆ ಜಾಸ್ತಿ ಇದ್ದು ಕಮ್ಮಿ ಆಗ್ತಾ ಹೋಗ್ತು ಅಂತ ಅಂದರೆ ಅದು ಕೂಡ ಗಂಡು ಮಗು ಆಗೋ ಸಾಧ್ಯತೆಗಳು ಜಾಸ್ತಿ ಅಂತಲೇ ತಿಳ್ಕೊಬೋದು. ಈಗ ಎಕ್ಸಾಂಪಲ್ 140, 142, 146 ಈ ರೀತಿ ನಿಮಗೆ ಆಗುತ್ತೆ ಅಂತ ಅಂದರೆ ಅದನ್ನು ಕೂಡ ನಿಮಗೆ ಗಂಡು ಮಗು ಆಗೋ ಸಾಧ್ಯತೆ ಜಾಸ್ತಿ ಇದೆ ಅಂತಲೇ ಅರ್ಥ. ಇನ್ನೊಂದು ಬಂದು, ನಿಮಗೆ ಆಗಾಗ ತುಂಬ ಕೋಪ ಮಾಡ್ಕೊಳ್ಳೋದಾಗಲಿ, ತುಂಬ ಕೋಪ ಬರುತ್ತೆ, ಯಾರ ಮೇಲೆ ಕೂಗಾಡಲಿ ಅನ್ನೋ ಥರ ಸಿಟ್ಟು ಅನಿಸುತ್ತೆ. ಮತ್ತು ಇನ್ನೂ ಒಂದು ಹೇಳಬೇಕು ಅಂತಂದರೆ, ಖಾರ ತುಂಬ ತಿನ್ನಬೇಕು ಅಂತ ಅನಿಸುತ್ತೆ. ನಿಮಗೆ ಡೆಲಿವರಿ ಆಗೋವರೆಗೂ 9 ಮಂತ್ಸ್ವರೆಗೂ ನಿಮಗೆ ಮೆಣಸಿನ್ಕಾಯಿಲಿ ಮಾಡಿರೋ ಅಂಥದ್ದು ತುಂಬ ಸ್ಪೈಸಸನ್ನು ತಿನ್ನಬೇಕು ಅಂತ ಜಾಸ್ತಿ ಅನಿಸುತ್ತೆ ನಿಮಗೆ. ಇನ್ನು ಈ ಒಂದು ಸಿಮ್ಟಮ್ಸ್ ಅಂತೂ ಇದಂತೂ ಪಕ್ಕಾ ಹೇಳ್ತೀನಿ, ಏಕೆಂದರೆ ನನಗೂ ಕೂಡ ಏರ್ ಗ್ರೋತ್ ತುಂಬಾ ಆಗಿತ್ತು. ಅಂತ ಅಂದರೆ ನನಗೆ 1 ಇಂಚ್ ಬೆಳೆಯೋದಕ್ಕೆ 2 ಇಂಚ್ ಜಾಸ್ತಿನೇ ಬೆಳೆದಿತ್ತು. ಗಂಡು ಮಗು ಹೊಟ್ಟೆಲಿದೆ ಅಂತ ಅಂದರೆ ಜಾಸ್ತಿನೇ ಕೂದಲು ಬೆಳವಣಿಗೆ ಆಗುತ್ತೆ. ಇನ್ನು ಗಂಡು ಮಗುಗೆ ಹೊಟ್ಟೆ ಬಂದು ಉಬ್ಕೊಂಡು ಕೆಳಗಡೆಗಾದಂಗಿದ್ರೆ ಗಂಡು ಮಕ್ಕಳಿಗೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಗಂಡು ಮಗು ಹೊಟ್ಟೆಲಿ ಬೆಳವಣಿಗೆ ಆಗ್ತಿದೆ ಅಂತ ಅಂದರೆ. ಅದು ಹೆಣ್ಮಕ್ಳಿಗಾದರೆ ಹಗಗ್ಲಕ್ಕಿರುತ್ತೆ, ಗಂಡು ಮಕ್ಕಳಿಗೆ ಉಬ್ಕೊಂಡು ಕೆಳಗಡೆಗಾದಂಗಿರುತ್ತೆ. ಅದು ತುಂಬ ಚಾನ್ಸಸ್ ಇದೆ. ಇನ್ನು ಕುತ್ತಿಗೆ ಭಾಗದ ಹತ್ರ ನಿಮಗೆ ನಾರ್ಮಲ್ ಆಗಿದ್ದು ಈ ಟೈಮಿಂದ ನಿಮಗೇನಾದರೂ 3 ತಿಂಗಳಿಂದ ಏನಾದರೂ ನಿಮಗೆ ಕಪ್ಪುಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತ ಅಂದರೆ ಖಂಡಿತವಾಗ್ಲೂ ನಾನೊಂದು 100ಕ್ಕೆ 100 ಹೇಳ್ತೀನಿ, ಗಂಡು ಮಗು ಹೋಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅಷ್ಟು ಬ್ಲ್ಯಾಕ್ ಆಗಿಬಿಡುತ್ತೆ. ಅದು ಕೂಡ ಒಂದು ಸಿಮ್ಟಮ್ಸ್ ಅಂತಲೇ ಅಂದ್ಕೊಬೋದು. ಈ ರೀತಿಯಾದ ಸಿಮ್ಟಮ್ಸ್ಗಳು ಜಾಸ್ತಿನೇ ಗಂಡು ಮಗುಗೆ ಜಾಸ್ತಿನೇ ಇರುತ್ತೆ. ನನಗಾಗಿರೋ ಅನುಭವ ಆಗಿರ್ಬೋದು, ಒಂದಷ್ಟು ಜನದ ಹತ್ರ ನಾನು ತಿಳ್ಕೊಂಡಿರೋ ಅಷ್ಟು ಅನುಭವ ಆಗಿರ್ಬೋದು. ಅದರಿಂದ ನಾನೊಂದು ಈ ವಿಡಿಯೋನ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದು. ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.